ಬನ್ನೂರಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಸೇತುವೆ ಕಟ್ಟೋದಕ್ಕೆ ಶುರು ಮಾಡಿ 12 ವರ್ಷವೇ ಆಗೋಯ್ತು. ಇವತ್ತಿಗೂ ಸೇತುವೆ ಮಾತ್ರ ಕಂಪ್ಲೀಟ್ ಆಗಿಲ್ಲ. 44 ಕೋಟಿ ಖರ್ಚು ಮಾಡಿದ್ರೂ ಜನರ ಪರದಾಟಕ್ಕೆ ಮುಕ್ತಿ ಸಿಕ್ಕಿಲ್ಲ. 5 ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗ್ತಾ ಇರುವಂತ ಕಾಮಗಾರಿ ಮೈಸೂರು ಜಿಲ್ಲೆ ಟಿ ನರಸೀಪುರದ ಬನ್ನೂರಿನ ಸೇತುವೆ. ಕಂಟ್ರಾಕ್ಟರ್ ಅಥವಾ ಇಲಾಖೆಯ ವಿಳಂಬ ಧೋರಣೆನೋ ಅಥವಾ ನಿಧಾನಗತಿಯೋ ಗೊತ್ತಿಲ್ಲ. ನಿಧಾನದಲ್ಲಿ ನಡ್ಕಾ ಹೋಗ್ತಾ ಇದೆ ಆಮೆಗತಿಯಲ್ಲಿ. ಕಾಮಗಾರಿ ಮುಗಿಸಿ ಸೇತುವೆ ಉದ್ಘಾಟನೆಗೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತೆ ಕಾಂಟ್ರಾಕ್ಟರ್ ಕಾರಣಂತರ ಏನೋ ಲೇಟ್ ಆಗಿದೆ. 12 ವರ್ಷ ಕಳೆದ್ರೂ ಇನ್ನೂ ಮುಗಿದಿಲ್ಲ ಸೇತುವೆ ಕಾಮಗಾರಿ. 44 ಕೋಟಿ ವೆಚ್ಚದ ಸೇತುವೆ ಜನರಿಗೆ ತಪ್ಪದ ನರಕಯಾತನೆ. ಇದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿರೋ ಸೇತುವೆ. 2014ರಲ್ಲಿ ಸಚಿವರಾಗಿದ್ದ ಎಚ್.ಸಿ. ಮಹದೇವಪ್ಪ ಕಾವೇರಿ ನದಿಗೆ ನೂತನ ಸೇತುವೆ ನಿರ್ಮಾಣ ಮಾಡಲು ಶಂಕುಸ್ಥಾಪನೆಯನ್ನ ಮಾಡಿದ್ರು. ಇದಕ್ಕಾಗಿ 33 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಅಂದು ಶುರುವಾದ ಕಾಮಗಾರಿ ಇಂದಿಗೂ ನಡೆಯುತ್ತಲೇ ಇದೆ. ಕೋಟಿ ಹಣ ಸುರಿದಿದ್ದು ಬಿಟ್ರೆ ಜನರಿಗೆ ಮಾತ್ರ ಅನುಕೂಲ ಆಗಿಲ್ಲ. ಹೀಗಾಗಿಯೇ ಜನರ ಧ್ವನಿಯಾದ ನಿಮ್ಮ ನ್ಯೂಸ್ 18 ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳ ಕಣ್ತೆರೆಸೋ ಕೆಲಸ ಮಾಡಿದೆ. ಈ ಸೇತುವೆ ನಿರ್ಮಾಣದಿಂದ ಬನ್ನೂರು ಮೈಸೂರು ಹಾಗೂ ಬನ್ನೂರು ಟು ಮಳವಳ್ಳಿ ಜನರಿಗೆ ತುಂಬಾನೇ ಅನುಕೂಲವಾಗಲಿದೆ. ಇದೇ ಸೇತುವೆ ಮೇಲೆ ನಿತ್ಯವೂ ಸಾವಿರಾರು ಜನ ಓಡಾಡಲಿದ್ದಾರೆ. ಹೀಗಾಗಿಯೇ 33 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಶುರು ಮಾಡಲಾಗಿತ್ತು. ಆದರೆ 2018ರಲ್ಲಿ ಮಹದೇವಪ್ಪ ಸೋಲ್ತಿದ್ದಂತೆ ಕಾಮಗಾರಿ ಕೆಲಸ ಸಂಪೂರ್ಣ ಕುಂಠಿತವಾಗಿತ್ತು. 2023ರಲ್ಲಿ ಮಹದೇವಪ್ಪ ಮತ್ತೆ ಗೆದ್ದು ಸಚಿವರಾಗ್ತಿದ್ದಂತೆ ಹೆಚ್ಚುವರಿ 11 ಕೋಟಿ ಅನುದಾನ ನೀಡಿದ್ದಾರೆ. ಅಲ್ಲದೆ 6 ತಿಂಗಳೊಳಗೆ ಸೇತುವೆ ಕಾಮಗಾರಿ ಮುಗಿಸಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ. ಸರ್, ಈಗ ನಿಂತೋಗ್ಬಿಟ್ಟಿದೆ NH ಇಂದ. ಅವ್ರು ಏನ್ ಕೇಳಿದ್ರೆ ಅನುದಾನ ನಮ್ದು ಮುಗಿತಪ್ಪ, ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರು. ಮತ್ತೆ ಸಜ್ಜಾಗಕ್ಕೆ ಮತ್ತೆ ಪುನರಾರಂಭ ಅದು ಸದುಪಯೋಗ ಆಗಬೇಕು, ಸಾರ್ವಜನಿಕರಿಗೆ ಮುಕ್ತ ಆಗ್ಬೇಕಂದ್ರೆ ಏನ್ ಮಾಡಬೇಕು ಅಂತ ಇಲಾಖೆಯನ್ನು ಕೇಳಿದಾಗ ಅದು ಮುಂದೆ ಅನುದಾನ ಕೊಟ್ರೆ ಮಾಡ್ತೀವಿ ಸರ್, ಅದು ಅಕ್ವೇಷನ್ ಆಗಬೇಕು, ನಿಮ್ಮ ತೊಂದರೆ ಆಯ್ತು, ಸಾರ್ವಜನಿಕರಿಗೆ ಆ ಸೇತುವೆ ಮುಕ್ತ ಆದ್ರೆ ಸುಸರ್ಜಿತವಾಗಿ ವಾಹನಗಳು ಚಾಲನೆ ಆಗ್ತವೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಕೇಳಿದಾಗ 11 ಕೋಟಿ ರೂಪಾಯಿನ ಮತ್ತೆ ಮಂಜೂರು ಮಾಡಿದ್ದಾರೆ. ಲ್ಯಾಂಡ್ ಅಕ್ವಿಷನ್ ಮತ್ತೆ ಪ್ರಗತಿ ಕಾಮಗಾರಿ ಕಂಪ್ಲೀಟ್ ಆಗ್ಲಿಕ್ಕೆ ಮಾಡಿದ್ದಾರೆ. ಆದರೆ ಈ ಕಂಟ್ರಾಕ್ಟರ್ ಅಥವಾ ಇಲಾಖೆಯ ಒಂದು ವಿಳಂಬ ಧೋರಣೆನೋ ಅಥವಾ ನಿಧಾನಗತಿಯೋ ಗೊತ್ತಿಲ್ಲ, ಅದು ನಿಧಾನದಲ್ಲಿ ನಡ್ಕಾ ಹೋಗ್ತಾ ಇದೆ ಆಮೆಗತಿಯಲ್ಲಿ. ಈಗ ಅದು ತ್ವರಿತಗತಿಯಲ್ಲಿ ಆದ್ರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತದೆ. ಒಟ್ನಲ್ಲಿ ಈ ಭಾಗದ ಜನರ ಪಾಲಿಗೆ ಸೇತುವೆ ಅನ್ನೋದು ಮರೀಚಿಕೆಯಾಗಿದ್ದು ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಣ್ಣಾಯಿಸ್ತಾರಾ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.